ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 12 ಅಪವರ್ತಿಸುವಿಕೆ. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 12.3 ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಪ್ರಶ್ನೆ ಸಂಖ್ಯೆ 3ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 4 ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 4, ಕೆಳಗೆ ತಿಳಿಸಿರುವಂತೆ ಭಾಗಿಸಿ. ಅಂದರೆ 1ರಿಂದ 5 ಲೆಕ್ಕಗಳನ್ನು ಕೊಟ್ಟಾರ, ಇವುಗಳನ್ನ ಭಾಗಿಸಂತ ಇದ್ದಾರೆ. ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಗಳನ್ನ ಬರ್ಕೊಂಡಿದ್ದೀನಿ. ಪ್ರಶ್ನೆ ಸಂಖ್ಯೆ 1, 5 ಇಂಟು ಬ್ರಾಕೆಟ್ 2x ಪ್ಲಸ್ 1 ಇಂಟು ಬ್ರಾಕೆಟ್ 3x ಪ್ಲಸ್ 5 ಡಿವೈಡೆಡ್ ಬೈ ಇಂಟು ಬ್ರಾಕೆಟ್ 2x ಪ್ಲಸ್ 1. ಈ ರೀತಿ ನಮ್ಮ ಪ್ರಶ್ನೆ ಇದೆ. ನಾನು 5 ಇಂಟು ಬ್ರಾಕೆಟ್ 2x ಪ್ಲಸ್ 1 ಇಂಟು 3x ಪ್ಲಸ್ 5 ಡಿವೈಡೆಡ್ ಬೈ 2x ಪ್ಲಸ್ 1 ಅಂತೇಳಿ ಬರ್ಕೊಂಡಿದ್ದೆ. ಈ ರೂಪದಲ್ಲಿ ಬರ್ಕೊಂಡಿದ್ರೆ ನಿಮಗೆ ಕಟ್ಟ ಹೊಡೆಯೋಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಬರ್ಕೋಬೇಕು. ಇವಾಗ ಅಂಶವನ್ನು ಮತ್ತು ಛೇದವನ್ನು ಗಮನಿಸೋಣ. ಇಲ್ಲಿ 2x ಪ್ಲಸ್ 1 ಇದೆ, ಅಂಶದಲ್ಲಿ ಛೇದದಲ್ಲಿ 2x ಪ್ಲಸ್ 1 ಇದೆ. ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಗುತ್ತವೆ. ನೆಕ್ಸ್ಟ್ ಏನು ಉಳಿತೈತಿ? ಅಂಶದಲ್ಲಿ 5 ಇಂಟು ಬ್ರಾಕೆಟ್ 3x ಪ್ಲಸ್ 5 ಉಳಿತೈತಿ. ಹಾಗಾಗಿ ಇಲ್ಲಿ ನಾನು 5 ಇಂಟು ಬ್ರಾಕೆಟ್ 3x ಪ್ಲಸ್ 5 ಅಂತೇಳಿ ಬರ್ಕೊಂಡಿದ್ದೀನಿ. ಇದು ನಮ್ಮದು ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಲೆಕ್ಕ 26xy ಇಂಟು x ಪ್ಲಸ್ 5 ಇಂಟು y ಮೈನಸ್ 4 ಡಿವೈಡೆಡ್ ಬೈ 13x ಇಂಟು y ಮೈನಸ್ 4. ಇದನ್ನು ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ 26xy ಇಂಟು ಬ್ರಾಕೆಟ್ x ಪ್ಲಸ್ 5 ಇಂಟು y ಮೈನಸ್ 4 ಡಿವೈಡೆಡ್ ಬೈ 13x ಇಂಟು y ಮೈನಸ್ 4 ಅಂತೇಳಿ ಬರ್ಕೊಂಡಿದ್ದೀನಿ. ಯಾಕಂದರೆ ಕ್ಯಾನ್ಸಲ್ ಮಾಡೋಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಇಲ್ಲಿ ಅಂಶದಲ್ಲಿ y ಮೈನಸ್ 4 ಇದೆ, ಛೇದದಲ್ಲಿ y ಮೈನಸ್ 4 ಇದೆ. ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x ಇದೆ ಕ್ಯಾನ್ಸಲು. 13 ಒಂದಲೇ 13 ಎರಡಲೇ 26 ಆಗುತ್ತೆ. ನೆಕ್ಸ್ಟು ಅಂಶದಲ್ಲಿ ಏನು ಉಳಿತೈತೆ ನೋಡೋಣ. 2 ಇದೆ, y ಇದೆ, ನೆಕ್ಸ್ಟು x ಪ್ಲಸ್ 5 ಇದೆ. ಅಂದರೆ 2y ಇಂಟು ಬ್ರಾಕೆಟ್ x ಪ್ಲಸ್ 5 ನಮ್ಮ ಉತ್ತರವಾಗಿ ಬರುತ್ತದೆ. ನೆಕ್ಸ್ಟ್ ಲೆಕ್ಕ 52 p ಇಂಟು q ಇಂಟು r ಇಂಟು p ಪ್ಲಸ್ q ಇಂಟು q ಪ್ಲಸ್ r ಇಂಟು r ಪ್ಲಸ್ p ಡಿವೈಡೆಡ್ ಬೈ 104 p ಇಂಟು q ಇಂಟು q ಪ್ಲಸ್ r ಇಂಟು r ಪ್ಲಸ್ p. ಇದನ್ನು ನಾನು 52 p q r ಇಂಟು p ಪ್ಲಸ್ q ಇಂಟು q ಪ್ಲಸ್ r ಇಂಟು r ಪ್ಲಸ್ p ಡಿವೈಡೆಡ್ ಬೈ 104 p ಇಂಟು q ಇಂಟು q ಪ್ಲಸ್ r ಇಂಟು r ಪ್ಲಸ್ p ಅಂತೇಳಿ ಈ ರೂಪದಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು 52 ಒಂದಲೇ 52 ಎರಡಲೇ 104 ಆಗುತ್ತೆ. ನೆಕ್ಸ್ಟು ಇಲ್ಲಿ ಇ ಪಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಕ್ಯೂ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇಲ್ಲಿ q ಪ್ಲಸ್ r ಇದೆ ಅಂಶದಲ್ಲಿ, ಛೇದದಲ್ಲಿ q ಪ್ಲಸ್ r ಇದೆ. ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು r ಪ್ಲಸ್ p, ಇಲ್ಲಿ r ಪ್ಲಸ್ p ಇದೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಉಳಿತು? ಅಂಶದೊಳಗೆ 6 ಉಳಿತು. ನೆಕ್ಸ್ಟು p ಪ್ಲಸ್ q ಉಳಿತು. ಛೇದದಲ್ಲಿ 2 ಉಳಿತು. ಹಾಗಾಗಿ ಇಲ್ಲಿ ನಾನು 6 ಇಂಟು ಬ್ರಾಕೆಟ್ p ಪ್ಲಸ್ q ಡಿವೈಡೆಡ್ ಬೈ 2 ಅಂತ ಬರ್ಕೊಂಡಿದ್ದೀನಿ. ಇದು ನಮ್ಮ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಲೆಕ್ಕ 20 ಇಂಟು y ಪ್ಲಸ್ 4 ಇಂಟು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಡಿವೈಡೆಡ್ ಬೈ 5 ಇಂಟು y ಪ್ಲಸ್ 4. ಇದನ್ನು ನಾನು 20 ಇಂಟು y ಪ್ಲಸ್ 4 ಇಂಟು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಡಿವೈಡೆಡ್ ಬೈ 5 ಇಂಟು y ಪ್ಲಸ್ 4 ಅಂತೇಳಿ ಬರ್ಕೊಂಡಿದ್ದೀನಿ. ಯಾಕಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿ ಬರ್ಕೊಂಡಿದ್ದೀನಿ. 5 ಒಂದಲೇ 5 ನಾಲ್ಕಲೇ 20. ಮತ್ತು ಅಂಶದಲ್ಲಿ y ಪ್ಲಸ್ 4 ಇದೆ, ಛೇದದಲ್ಲಿ y ಪ್ಲಸ್ 4 ಇದೆ. ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಅಂಶದಲ್ಲಿ ಏನು ಹೋಯಿತು ಅಂದರೆ ಇಲ್ಲಿ 4, ಇದು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಹೋಯಿತು. ಹಾಗಾಗಿ ಇಲ್ಲಿ ನಾನು 4 ಇಂಟು ಬ್ರಾಕೆಟ್ y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಅಂತೇಳಿ ಬರ್ಕೊಂಡಿದ್ದೀನಿ. ಇದು ನಮ್ಮದು ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಲೆಕ್ಕ x ಇಂಟು x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು x ಪ್ಲಸ್ 3 ಡಿವೈಡೆಡ್ ಬೈ x ಇಂಟು x ಪ್ಲಸ್ 1. ಇದನ್ನು ನೀವು ಇಲ್ಲೇ ಹಿಂಗೆ ಇದೆ ಅಂದರೆ ಈ ಎಕ್ಸು x ಪ್ಲಸ್ 1 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು x ಪ್ಲಸ್ 2 x ಪ್ಲಸ್ 3 ಅಂತೇಳಿ ಡೈರೆಕ್ಟಾಗಿ ಆನ್ಸರ್ ಬರಿಬೋದು.
ಬಟ್ 2 ಮಾರ್ಕ್ಸಿಗೆ ಅಂದ್ರೆ ಕೇಳಿದ್ರೆ ಈ ರೀತಿ ನೀವು ಬರ್ಕೊಂಡು ಬಿಡಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡೋಣ. ಇದು ಎಕ್ಸ್ ಕ್ಯಾನ್ಸಲು, ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಅಂಶದಲ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 ಹೋಯ್ತದೆ. ಹಾಗಾಗಿ ನಾನಿಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಅಂತೇಳಿ ಬರ್ಕೊಂಡಿದ್ದೀನಿ. ಇದು ನಮ್ಮದು ಉತ್ತರವಾಗಿರುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.